ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂದು ಹೇಳಿದ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮಗಳ ಮೂಲಕ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಆತ್ಮಿಕ ಅಭಿವೃದ್ಧಿ ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 1ನೇ ವಚನದಿಂದ 6ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನು ಮೋಶೆಗಿಂತಲೂ ಶ್ರೇಷ್ಠನಾಗಿರುವನು ಎಂಬ ಮುಖ್ಯ ಪ್ರಸ್ತಾಪದ ಅಡಿಯಲ್ಲಿ ನಾವು ದೇವಕುಮಾರನಾದ ಯೇಸು ಕ್ರಿಸ್ತನು ದೇವರ ಸೇವಕನಾದ ಮೋಶೆಗಿಂತ ಹೇಗೆ ಶ್ರೇಷ್ಠನು ಎಂಬುದನ್ನು ತಿಳಿದುಕೊಂಡೆವು. ಇಂದು ನಾವು ತಿರುಗಿ 3ನೇ ಅಧ್ಯಾಯದ 7ನೇ ವಚನದಿಂದ 13ನೇ ವಚನಗಳವರೆಗೆ ಧ್ಯಾನಿಸೋಣ. ಈ ವಾಕ್ಯ ಭಾಗಗಳಲ್ಲಿ ನಾವು 2ನೇ ಅಪಾಯದ ಸಂಕೇತವಾಗಿರುವ ಸಂಶಯ ಪಡುವ ಆಪತ್ತನ್ನು ಎದುರು ನೋಡಲಿದ್ದೇವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮಗೆ ಪುನಃ ಅನೇಕ ಆತ್ಮಿಕ ಸತ್ಯಾರ್ಥಗಳನ್ನು ತೆರೆದಿಡುವಂಥದ್ದಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯಿಂದ ನೀವು ಆರೋಗ್ಯದಲ್ಲಿದ್ದೀರೆಂದು ನಂಬಿ ನಾನು ದೇವರನ್ನು ಸ್ತುತಿಸಿ ಕೊಂಡಾಡುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 13 ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ವಾಕ್ಯ ಧ್ಯಾನದಲ್ಲಿ ದೇವರು ತಾನೇ ತನ್ನಾತ್ಮನ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಮುಂದೆ ಸಾಗೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಪವಿತ್ರಾತ್ಮನು ಹೇಳೋ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಪುನಃ ಆದದರಿಂದ ಎಂಬ ಪದದೊಂದಿಗೆ ಆರಂಭಗೊಳ್ಳುತ್ತದೆ. ಮೊದಲನೇ ವಚನದಲ್ಲಿ ಆದದರಿಂದ ಎಂಬುದಾಗಿ ನೋಡಿದೆವು. ಈಗ ಈ 7ನೇ ವಚನದಲ್ಲಿಯೂ ಆದದರಿಂದ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಮುಂದೆ 10ನೇ ವಚನದಲ್ಲಿಯೂ ಸಹ ಆದದರಿಂದ ಎಂಬುದಾಗಿ ನಾವು ನೋಡಲಿದ್ದೇವೆ. ಇದು ಬಹು ಮುಖ್ಯವಾದ ಪದವಾಗಿರುತ್ತದೆ. ಆದದರಿಂದ ಅಂದರೆ ಪ್ರವಾದಿಗಳಿಂದ ಹೇಳಲ್ಪಟ್ಟ ಮಾತು, ದೇವದೂತರಿಂದ ಹೇಳಲ್ಪಟ್ಟ ಮಾತು ಮತ್ತು ಮೋಶೆಯಿಂದ ಹೇಳಲ್ಪಟ್ಟ ಮಾತು ಅಷ್ಟು ಮುಖ್ಯವಾದದ್ದಾಗಿತ್ತು ಎಂಬುದಾಗಿ ಈಗಾಗಲೇ ಹೇಳಲ್ಪಟ್ಟಿರುವುದರ ದೃಷ್ಟಿಕೋನದಲ್ಲಿ ಯೇಸುಕ್ರಿಸ್ತನು ಹೇಳಿದ ಮಾತಿನ ಪ್ರಾಮುಖ್ಯತೆ ಕುರಿತು ಏನು? ನಾವು ಆತನನ್ನು ಸಂಶಯಿಸುವುದರಲ್ಲಿ ಬಹು ಜಾಗರೂಕರಾಗಿರುವುದು ಅವಶ್ಯಕವಾಗಿದೆ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಂಬುದು ಕೀರ್ತನೆಗಳು 95ನೇ ಅಧ್ಯಾಯ 7ರಿಂದ 11 ವಚನಗಳಲ್ಲಿರುವ ವಾಕ್ಯ ಭಾಗವನ್ನು ಆರಂಭಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದು ಕೀರ್ತನೆಯಲ್ಲಿಯೂ ಇದ್ದಾನೆಂದು ನಾನು ನಂಬುತ್ತೇನೆ. ಆದಾಗ್ಯೂ ಪ್ರತಿಯೊಂದು ಕೀರ್ತನೆಯಲ್ಲಿ ಆತನನ್ನು ಹುಡುಕುವುದರಲ್ಲಿ ನಾನು ಸಫಲನಾಗಿರುವುದಿಲ್ಲ. ಹೀಗಿದ್ದರೂ ಇಲ್ಲಿ ಈ 95ನೇ ಕೀರ್ತನೆಯಲ್ಲಿ ಆತನು ಇರುವುದನ್ನು ನೋಡುತ್ತೇವೆ. ಪ್ರಿಯರೇ, ನಾವು ಈಗ ತಾನೇ ಓದಿಕೊಂಡ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ
7-11 ವಚನಗಳು, ಕೀರ್ತನೆಗಳು 95ನೇ ಅಧ್ಯಾಯ 7-11 ವಚನಗಳ ಈ ಭಾಗವನ್ನು ಭಾಷಾಂತರ ಮಾಡುತ್ತದೆ ಮತ್ತು ಇಸ್ರಾಯೇಲ್ ನಮಗೆ ಉದಾಹರಣೆಯಾಗಿ ಕೊಡಲ್ಪಟ್ಟಿರುವುದು. ಇದರ ಕುರಿತಾಗಿ ನಾವು ಸ್ವಲ್ಪ ಆಲೋಚಿಸೋಣ. ನೋಡಿರಿ, ಐಗುಪ್ತದಿಂದ ಹೊರಬಂದ ಇಸ್ರಾಯೇಲ್ ಸಂತತಿಯು ದೇವರನ್ನು ಸಂದೇಹಪಟ್ಟರು ಮತ್ತು ಅವರು ಸಂದೇಹಪಟ್ಟದ್ದರಿಂದ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಲೇ ಇಲ್ಲ. ಈ ವಾಕ್ಯ ಭಾಗದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಈ ಅಧ್ಯಾಯ ಮತ್ತು ಮುಂದಿನ ಅಧ್ಯಾಯದಲ್ಲಿ ವಿಶ್ರಾಂತಿ ಎಂಬ ಪದವು ಹಲವಾರು ಸಾರಿ ಬರುವುದನ್ನು ನಾವು ನೋಡುತ್ತೇವೆ. ಆದರೆ ಪ್ರತಿ ಸಾರಿಯೂ ಅದು ಒಂದೇ ರೀತಿಯ ವಿಶ್ರಾಂತಿ ಎಂಬ ಅರ್ಥವನ್ನು ಕೊಡುವುದಿಲ್ಲ. ಪ್ರಿಯರೇ, ರಕ್ಷಣೆಯ ವಿಶ್ರಾಂತಿ ಎಂಬುದಾಗಿ ಇರುತ್ತದೆ. ಇದರ ಕುರಿತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಹೇಳಿದನು: ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ನೋಡಿರಿ, ಆತನು ಕ್ರೂಜೆಯ ಮೇಲೆ ನಮಗಾಗಿ ಹೊತ್ತುಕೊಂಡದ್ದರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುತ್ತವೆ ಮತ್ತು ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು, ಪಾಪದ ಪರಿಹಾರವೂ ಇದೆ. ಆದ ಕಾರಣ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ನಾವು ಇನ್ನೇನೂ ಮಾಡಬೇಕಾಗಿರುವುದಿಲ್ಲ. ಯೇಸು ಕ್ರಿಸ್ತನು ಈಗಾಗಲೇ ತನ್ನ ಮರಣದ ಮೂಲಕ ಅದನ್ನು ಮಾಡಿದ್ದಾನೆ. ನಾವು ಕೇವಲ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಸ್ವೀಕರಿಸಿದರೆ ಸಾಕು. ಈಗ ಇಸ್ರಾಯೇಲ್ ಜನರು ವಿಮೋಚನೆಯ ವಿಶ್ರಾಂತಿಯನ್ನು ಅರಿತಿರುವರು. ಅವರು ಇನ್ನೆಂದೂ ಐಗುಪ್ತದಲ್ಲಿ ಇರುವುದಿಲ್ಲ. ಅವರು ರಕ್ತದ ಮೂಲಕ, ಅಂದರೆ ಬಾಗಲು ನಿಲುವುಗಳ ಮೇಲೆ ಹಾಕಿದ ರಕ್ತದ ಮೂಲಕ ಅವರು ಹೊರಗೆ ಬಂದರು. ಅವರು ಬಲದಿಂದ ಹೊರಗೆ ಬಂದರು. ಕೆಂಪು ಸಮುದ್ರವನ್ನು ದಾಟಿಕೊಂಡು ಬಂದರು. ನೋಡಿರಿ, ದೇವರು ಅವರನ್ನು ಬಿಡಿಸಿದ್ದನು. ಆದರೆ ಯೇಸು ಕ್ರಿಸ್ತನು ಮುಂದುವರಿದು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಹೇಳಿದನು: ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ವಿಶ್ರಾಂತಿಯು ಅದು ವ್ಯತ್ಯಾಸವಾದಂಥ ವಿಶ್ರಾಂತಿಯಾಗಿರುತ್ತದೆ. ಅದು ವಿಮೋಚನೆಯ ವಿಶ್ರಾಂತಿಯಾಗಿರುವುದಿಲ್ಲ. ಅದನ್ನು ನಾವು ವಿಧೇಯತೆಯ ವಿಶ್ರಾಂತಿ ಹಾಗೂ ಕ್ರಿಸ್ತೀಯ ಜೀವಿತವನ್ನು ಆನಂದಿಸುವ ವಿಶ್ರಾಂತಿ ಎಂಬುದಾಗಿ ಕರೆಯಬಹುದು. ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಅವರು ಕೆಂಪು ಸಮುದ್ರವನ್ನು ದಾಟುತ್ತಿದ್ದಂತೆ ಮೋಶೆಯ ಗೀತೆಯನ್ನು ಹಾಡುತ್ತಿದ್ದರು. ಅವರು ಸೀನಾಯಿ ಬೆಟ್ಟವನ್ನು ಬಿಟ್ಟ ಮೇಲೆ 11 ದಿವಸಗಳ ಪ್ರಯಾಣವು ಅವರನ್ನು ವಾಗ್ದಾನದ ದೇಶಕ್ಕೆ ತಂದು ಬಿಡುತ್ತಿತ್ತು. ಆದರೆ ಹಾಗಾಗಲಿಲ್ಲ. ಅವರು ಆ ದೇಶವನ್ನು ಸಂಚರಿಸಿ ನೋಡಲು ಗೂಢಚಾರರನ್ನು ಕಳುಹಿಸಬೇಕಾಯಿತು. ಅದೂ ಸಹ ಅವಶ್ಯವಾಗಿರಲಿಲ್ಲ. ದೇವರು ತಾನೇ ಅವರನ್ನು ನೋಡಿಕೊಳ್ಳುವುದಾಗಿ ಹೇಳಿದ್ದನು. ಆದರೆ ಅವರು ದೇವರನ್ನು ನಂಬಲಿಲ್ಲ. ಆದ್ದರಿಂದ ದೇವರು ಅವರ ಆಶೆಯಂತೆ ಗೂಢಚಾರರನ್ನು ಕಳುಹಿಸಲು ಒಪ್ಪಿಕೊಂಡನು. ಆ ಗೂಢಚಾರರು ಅಲ್ಲಿ ಅದ್ಭುತವಾದ ಪ್ರದೇಶವನ್ನು ನೋಡಿದಾಗ್ಯೂ ಅಲ್ಲಿನ ಉನ್ನತ ಪುರುಷರೇ ಅವರಿಗೆ ಎದ್ದು ಕಂಡರು ಮತ್ತು ತಮ್ಮನ್ನು ತಾವು ಮಿಡತೆಗಳಂತೆ ಕಂಡರು. ಅವರು ದೇವರನ್ನು ಕಾಣಲೇ ಇಲ್ಲ. 12 ಮಂದಿ ಗೂಢಚಾರರಲ್ಲಿ 10 ಮಂದಿ ತಪ್ಪಾದ ವರದಿಯನ್ನು ತಂದರೆ ಕೇವಲ ಕಾಲೇಬ ಮತ್ತು ಯೆಹೋಶುವ ಈ ಇಬ್ಬರು ದೇವರಲ್ಲಿ ನಾವು ಭರವಸವನ್ನಿಟ್ಟರೆ ಆತನೇ ಆ ಉನ್ನತ ಪುರುಷರನ್ನು ನೋಡಿಕೊಳ್ಳುವನು ಎಂಬುದಾಗಿ ಹಠ ಹಿಡಿದರು. ದಯಮಾಡಿ ಗಮನಿಸಿರಿ ಪ್ರಿಯರೇ, ಆದರೆ ಜನರು ಬಹುಮತದ ವರದಿಯನ್ನೇ ಸ್ವೀಕರಿಸಿದರು ಮತ್ತು ಅದರಿಂದ ಹುಟ್ಟಿಕೊಂಡ ಅಪನಂಬಿಕೆಯಿಂದಾಗಿ ಅವರು ಕೇವಲ 11 ದಿನಗಳ ಪ್ರಯಾಣವನ್ನು 40 ವರ್ಷಗಳವರೆಗೆ ಮಾಡಿದರು. ಎಂಥ ಭಯಂಕರವಲ್ಲವೇ? ನೋಡಿರಿ ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಬರುವಷ್ಟು ಮಾತ್ರ ದೇವರನ್ನು ನಂಬಿದರು. ಆದರೆ ಕಾನಾನ್ ದೇಶವನ್ನು ಸೇರುವಷ್ಟು ನಂಬದೇ ಹೋದರು. ಅಪನಂಬಿಕೆಯ ಸಂತತಿಯು ಅರಣ್ಯದಲ್ಲಿ ಸತ್ತು ಹೋಗುವರು ಮತ್ತು ಆ ಸತ್ತು ಹೋದವರ ಮಕ್ಕಳನ್ನು ವಾಗ್ದಾನದ ದೇಶಕ್ಕೆ ನಡೆಸುವುದಾಗಿ ದೇವರು ಹೇಳಿದ್ದನು. ಯೆಹೋಶುವನು ಆ ಮುಂದಿನ ಸಂತತಿಯವರನ್ನು ವಾಗ್ದಾನದ ದೇಶಕ್ಕೆ ಕರಕೊಂಡು ಬಂದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅವರು ಅಲ್ಲಿಗೆ ಸೇರಲು
ಯೋರ್ದನ್ ನದಿಯನ್ನು ದಾಟಬೇಕಾಗಿತ್ತು. ಅದನ್ನು ಅವರು ಹೇಗೆ ಮಾಡಿದರು? ನೋಡಿರಿ, ಈ ಸಾರಿ ದೇವರ ಪ್ರಸನ್ನತೆಯನ್ನು ಸೂಚಿಸುವ ಒಡಂಬಡಿಕೆ ಮಂಜೂಷವನ್ನು ಯಾಜಕರ ಮೇಲೆ ಹೊರಿಸಿ ಅದನ್ನು ಜನರ ಮುಂದಾಗಿ ಕಳುಹಿಸಿದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮಂಜೂಷವನ್ನು ಹೊತ್ತ ಯಾಜಕರು ತಮ್ಮ ಕಾಲುಗಳನ್ನು ನೀರಿನಲ್ಲಿ ಅದ್ದುತ್ತಲೇ ಯೋರ್ದನಿನ ಹರಿಯುವ ನೀರು ನಿಂತಿತು. ಇಸ್ರಾಯೇಲರು ಒಣ ನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದನಿನ ಆಚೆಗೆ ಸೇರಿದರು. ನಂತರ ಅವರು ನದಿಯ ಮಧ್ಯದಿಂದ, ಅಂದರೆ ಮಂಜೂಷವನ್ನು ಹೊತ್ತ ಯಾಜಕರು ನಿಂತಿದ್ದ ಸ್ಥಳದಿಂದ 12 ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ತಾವು ದಾಟಿ ಬಂದ ದಡದಲ್ಲಿ ನಿಲ್ಲಿಸಿದರು. ಮತ್ತು ಆ ದಡದಿಂದ ಬೇರೆ 12 ಕಲ್ಲುಗಳನ್ನು ತೆಗೆದುಕೊಂಡು ನದಿಯ ಮಧ್ಯದಲ್ಲಿ ಇರಿಸಿದರು. ನೋಡಿರಿ, ನದಿಯ ಮಧ್ಯದಲ್ಲಿ ಇರಿಸಿದ ಕಲ್ಲುಗಳು ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸಿದರೆ, ದಡದ ಮೇಲೆ ಇರಿಸಿದ ಕಲ್ಲುಗಳು ಆತನ ಪುನರುತ್ಥಾನವನ್ನು ಸೂಚಿಸುತ್ತವೆ. ಅಪೋಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವೂ ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು ಎಂಬುದಾಗಿ ಬರೆಯುತ್ತಾನೆ. ಪ್ರಿಯರೇ, ನಾವು ಈಗ ಜೀವಿತನಾಗಿರುವ ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿದ್ದೇವೆ ಮತ್ತು ಇದುವೇ ಕಾನಾನನ್ನು ಆನಂದಿಸುವ ಏಕೈಕ ಮಾರ್ಗವಾಗಿದೆ. ನೋಡಿರಿ, ಕಾನಾನ್ ಎಂಬುದು ಪರಲೋಕವಾಗಿರುವುದಿಲ್ಲ. ನಿತ್ಯ ವಿಶ್ರಾಂತಿ ಇದೆ ಎಂಬುದನ್ನು ಮುಂದೆ ನಾವು ನೋಡಲಿಕ್ಕಿದ್ದೇವೆ ಮತ್ತು ಯೇಸು ಕ್ರಿಸ್ತನೇ ಆ ವಿಶ್ರಾಂತಿಯನ್ನು ನೀಡಲಿರುವನು. ಆದರೆ ಇಂದು ನಮಗಿರುವ ಪ್ರಶ್ನೆ ಏನೆಂದರೆ, ವಿಶ್ವಾಸಿಗಳು ಈ ಲೋಕದಲ್ಲಿ ಪ್ರಯಾಣವನ್ನು ಮಾಡುತ್ತಿರುವಾಗಲೇ ಅವರು ಹೊಂದಬೇಕಾಗಿರುವ ವಿಶ್ರಾಂತಿಯಲ್ಲಿ ನಾವೂ ಪ್ರವೇಶಿಸಿರುವೆವೋ? ಇಂದು ನಾವು ಆನಂದಿಸುವ ದೇವರ ಮಕ್ಕಳಾಗಿರುವೆವೋ? ಹೀಗೆ ಮಾಡಲು ನಮಗಿರುವ ಒಂದೇ ಒಂದು ಮಾರ್ಗವೇನೆಂದರೆ ದೇವರ ವಾಕ್ಯವನ್ನು ನಂಬಿ ಅದನ್ನು ಧ್ಯಾನಿಸುವುದೇ ಆಗಿದೆ. ಹೌದು ಪ್ರಿಯರೇ, ನಾವು ಆತನೊಂದಿಗೆ ಅತೀ ಸಮೀಪದಲ್ಲಿ ಇರಲು ಬಯಸುವುದಾದರೆ ಆತನ ಜೀವವುಳ್ಳ ವಾಕ್ಯಕ್ಕೆ ಸಮೀಪವಾಗಿರುವುದೇ ಏಕೈಕ ಮಾರ್ಗವಾಗಿದೆ. ಇದೇ ವಾಕ್ಯ ಭಾಗದಲ್ಲಿ, ಅಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11 ವಚನಗಳಲ್ಲಿ, ಆದದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರು ಎಲ್ಲಿ ತಪ್ಪಿ ಹೋಗುವವರಾಗಿದ್ದಾರೆ? ತಮ್ಮ ಮನಸ್ಸಿನಲ್ಲೋ? ಇಲ್ಲ ಪ್ರಿಯರೇ, ಅವರು ತಮ್ಮ ಹೃದಯಗಳಲ್ಲಿ ತಪ್ಪಿ ಹೋಗುತ್ತಿದ್ದರು. ಈಗ ಒಂದು ಕ್ಷಣ ಈ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಐಗುಪ್ತ ದೇಶದಿಂದ ಹೊರಬಂದಿದ್ದ ಇಸ್ರಾಯೇಲ್ ಸಂತತಿಯು ಅಪೋಸ್ತಲರ ದಿವಸದಲ್ಲಿನ ಇಬ್ರಿಯರಿಗೆ ಉದಾಹರಣೆಯಾಗಿದ್ದರು. ಈ ಇಬ್ರಿಯರು ಆ ಇಸ್ರಾಯೇಲರ ತಪ್ಪನ್ನೇ ಪುನರಾವರ್ತಿಸಬಾರದು ಎಂಬ ಕಾರಣದಿಂದ ಅದನ್ನು ಎಚ್ಚರಿಕೆಯ ಮಾತಾಗಿ ಉಪಯೋಗಿಸುತ್ತಿದ್ದರು. ಯಾಕಂದರೆ ಅವರು ಅದೇ ತಪ್ಪನ್ನು ಮಾಡುವ ಅಪಾಯದಲ್ಲಿದ್ದರು. ಇಂದು ನಮಗೂ ಸಹ ನಮ್ಮ ಹೃದಯಗಳಲ್ಲಿ ತಪ್ಪಿ ಹೋಗುವ ಅದೇ ಅಪಾಯ ಖಂಡಿತವಾಗಿಯೂ ಇದೆ. ಆದ್ದರಿಂದ ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು. ನಾವು ಮುಂದುವರಿದು ಈ ವಾಕ್ಯ ಭಾಗದಲ್ಲಿ, ಆದದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ನೋಡುವುದೇನೆಂದರೆ, ದೇವರಿಗೆ ಪ್ರಮಾಣ ಮಾಡುವುದು ಅವಶ್ಯವಾಗಿರಲಿಲ್ಲ, ಆದರೆ ಆತನು ಅದನ್ನು ಮಾಡಿದನು. ಇಸ್ರಾಯೇಲ್ ಸಂತತಿಯವರು ತಮ್ಮ ಅಪನಂಬಿಕೆಯಿಂದಾಗಿ ವಾಗ್ದಾನದ ದೇಶವನ್ನು ಪ್ರವೇಶಿಸುವುದಿಲ್ಲವೆಂದು ದೇವರು ಅದನ್ನು ಹೇಳಿದನು. ಅದೇ ರೀತಿಯಲ್ಲಿ ನನ್ನ ಪ್ರಿಯರೇ, ನಾವೂ ಸಹ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲ, ಆತನೊಂದಿಗೆ ನಂಬಿಕೆಯಿಂದ ನಡೆದು ಆತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸುವವರೆಗೆ ಕಾನಾನಿನ ಆನಂದಗಳನ್ನು ನಾವು ಅರಿತುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ನೋಡಿರಿ ಪ್ರಿಯರೇ, ಬಹು ದುಃಖಕರವಾದಂಥ ಸಂಗತಿ ಏನೆಂದರೆ, ಇಂದು ಅನೇಕ ಅರಣ್ಯ ಕ್ರೈಸ್ತರು ನಮ್ಮ ಮಧ್ಯದಲ್ಲಿ ಇರುತ್ತಾರೆ. ಅರಣ್ಯ ಎನ್ನುವುದು ಮರಣದ ಸ್ಥಳವಾಗಿದೆ. ಅದು
ಅವಿಶ್ರಾಂತಿಯ, ಯಾವ ಗುರಿ ಇಲ್ಲದೆ ಇರುವ ಹಾಗೂ ತೃಪ್ತಿ ಇಲ್ಲದ ಸ್ಥಳವಾಗಿದೆ. ಇಂದು ಅನೇಕ ವಿಶ್ವಾಸಿಗಳು ವಿಶ್ರಾಂತಿಯ ನಿಜವಾದ ಅರ್ಥವನ್ನು ತಿಳಿಯದವರಾಗಿದ್ದಾರೆ. ಅವರು ಅದನ್ನು ಪ್ರವೇಶಿಸಿರುವುದಿಲ್ಲ, ಯಾಕೆಂದರೆ ಅದನ್ನು ನಾವು ನಂಬಿಕೆಯಿಂದ ಮಾತ್ರ ಪ್ರವೇಶಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಬ್ಬ ವಿಶ್ವಾಸಿಯ ವಿಷಯದಲ್ಲಿ ಅದು ನಿಜವಾಗಿರುತ್ತದೋ ಎಂಬುದಾಗಿ ನಾವು ಕೇಳಬಹುದು. ಹೌದು, ಇದು ಖಂಡಿತವಾಗಿಯೂ ಸಾಧ್ಯವಾಗಿದೆ. ದೇವರು ಅವರ ಪಾಪದೊಂದಿಗೆ ಕೋಪಗೊಂಡಿದ್ದನು ಎಂಬುದನ್ನು ಗ್ರಹಿಸಿಕೊಳ್ಳುವುದು ಬಹು ಪ್ರಾಮುಖ್ಯವಾಗಿದೆ. ಅವರ ಪಾಪವೇನಾಗಿತ್ತು? ಅದು ಕೊಲೆಯಾಗಿರಲಿಲ್ಲ, ಕದಿಯುವುದಾಗಿರಲಿಲ್ಲ, ಅಥವಾ ಸುಳ್ಳು ಹೇಳುವುದೂ ಆಗಿರಲಿಲ್ಲ. ಹಾಗಾದರೆ ಅದು ಏನಾಗಿತ್ತು? ನೋಡಿರಿ, ಅವರು ದೇವರನ್ನು ನಂಬಲಿಲ್ಲ. ಅದುವೇ ಅವರ ಮಹಾಪಾಪವಾಗಿತ್ತು. ಕೊನೆಯದಾಗಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇದು ಪ್ರಾಥಮಿಕವಾಗಿ ವಿಶ್ವಾಸಿಗಳಿಗೆ ಪಾಪದ ಮೋಸತನದಿಂದ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಾರದೆಂದು ಎಚ್ಚರಿಕೆಯಾಗಿದ್ದರೂ, ಇದು ರಕ್ಷಣೆಯನ್ನು ಹೊಂದದೇ ಇರುವ ವ್ಯಕ್ತಿಗೂ ಮನವಿಯನ್ನು ಹೊಂದಿರುತ್ತದೆ. ಹೃದಯದಲ್ಲಿನ ಅಪನಂಬಿಕೆಯು ಇಂದು ಜನರಿಂದ ರಕ್ಷಣೆಯನ್ನು ಕದ್ದುಕೊಳ್ಳುತ್ತಾ ಇದೆ. ನೋಡಿರಿ, ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸದಂತೆ ನಮ್ಮನ್ನು ತಡೆಯುವಂಥದ್ದು ನಮ್ಮ ಹೃದಯದ ಅಪನಂಬಿಕೆಯಾಗಿರುತ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದರೆ, ನಮ್ಮ ಜೀವಿತದಲ್ಲಿರುವ ಯಾವುದೋ ಒಂದು ಬಿಟ್ಟುಕೊಡಲಾಗದಂಥ ಪಾಪವು ಯೇಸು ಕ್ರಿಸ್ತನ ಕಡೆಗೆ ಬರುವುದರಿಂದ ನಮ್ಮನ್ನು ತಡೆಯುತ್ತಾ ಇರುತ್ತದೆ. ನಾವು ಆ ಪಾಪವನ್ನು ಬಿಟ್ಟುಕೊಡುವ ನಿರ್ಧಾರವನ್ನು ಮಾಡಿದ ಕ್ಷಣವೇ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದು ರಕ್ಷಣೆಯನ್ನು ಹೊಂದಬಹುದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 18 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ವಿಶ್ವಾಸಿಗಳಾದ ನಾವು ಪಾಪದ ಮೋಸದ ವಿಷಯದಲ್ಲಿ ಬಹು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನಾವು ನಿಜವಾಗಿಯೂ ಇಂಥ ಒಂದು ಸ್ಥಳಕ್ಕೆ ಬರುತ್ತೇವೆ. ಆಗ ನಾವು ಅರಣ್ಯದ ಜೀವಿತವನ್ನು ಜೀವಿಸುತ್ತಿರುವಾಗಲೂ ನಮ್ಮ ಜೀವಿತಗಳು ದೇವರಿಗೆ ಬಹು ತೃಪ್ತಿಕರವಾಗಿವೆ ಎಂಬ ಭಾವನೆಯೊಂದಿಗೆ ಇರುತ್ತೇವೆ. ಉದಾಹರಣೆಗೆ, ಅಪ್ರಾಮಾಣಿಕನಾಗಿರುವ ಒಬ್ಬ ವಿಶ್ವಾಸಿಯು ನನ್ನ ಮನಸ್ಸಾಕ್ಷಿ ನನ್ನನ್ನು ಖಂಡಿಸುವುದಿಲ್ಲ ಎಂಬುದಾಗಿ ಹೇಳಬಹುದು. ಆಗ ಅವನು ತನ್ನ ಮನಸ್ಸಾಕ್ಷಿಯನ್ನು ಖಂಡಿಸಲು ಇದು ತಕ್ಕ ಸಮಯ ಎಂಬುದನ್ನು ತಿಳಿದುಕೊಳ್ಳಬೇಕು. ಯಾಕೆಂದರೆ ಸತತವಾದಂಥ ಪಾಪದಿಂದ ಅವನ ಮನಸ್ಸು ಕಲ್ಲಾಗಿ ಹೋಗಿರುತ್ತದೆ. ಇದೇ ವಾಕ್ಯ ಭಾಗದಲ್ಲಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು, ಒಬ್ಬರನ್ನೊಬ್ಬರು ಬಲಪಡಿಸಬೇಕು ಹಾಗೂ ಉತ್ತೇಜಿಸಬೇಕು. ಅದುವೇ ದೇವರ ಚಿತ್ತವಾಗಿದೆ ಹಾಗೂ ಆತನ ಉದ್ದೇಶವಾಗಿದೆ. ಮತ್ತು ಅದನ್ನೇ ಇಬ್ರಿಯರ ಗ್ರಂಥಕರ್ತನೂ ಸಹ ಅದನ್ನು ನಮಗೂ ತಿಳಿಯಪಡಿಸುತ್ತಾನೆ. ದೇವರಾತ್ಮನು ತಾನೇ ಈ ಸತ್ಯಾರ್ಥಗಳನ್ನು ನಮ್ಮ ಹೃದಯಗಳಿಗೆ ಅನ್ವಯಿಸಿಕೊಳ್ಳಲು ಸಹಾಯ ಮಾಡಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 7ನೇ ವಚನದಿಂದ 13ನೇ ವಚನಗಳವರೆಗೆ ಧ್ಯಾನವನ್ನು ಮಾಡಿದ್ದೇವೆ. ಇದರ ಮೂಲಕ ನಾವು ಗ್ರಹಿಸಿಕೊಂಡ ಸತ್ಯಾರ್ಥಗಳು ನಮಗೆ ಬಹು ಸಹಾಯಕವಾಗಿವೆಯಲ್ಲವೇ? ಹೌದು,
ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮೋಶೆಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದನ್ನು ತಿಳಿದುಕೊಂಡ ನಂತರ ಇಂದಿನ ಕಾರ್ಯಕ್ರಮದಲ್ಲಿ ನಾವು 2ನೇ ಅಧ್ಯಾಯದ ಸಂಕೇತವಾಗಿರುವ ಸಂಶಯ ಪಡುವ ಆಪತ್ತು ಎಂಬ ವಿಷಯವನ್ನು ಪ್ರಾರಂಭಿಸಿರುವೆವು. ಈ ವಿಷಯವು ಮುಂದಿನ ಕಾರ್ಯಕ್ರಮದಲ್ಲಿಯೂ ಮುಂದುವರಿಯಲಿರುವುದು. ಆದುದರಿಂದ ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡಿರುವಿರಿ. ಇದನ್ನು ನೆನಪಿಸಿಕೊಂಡು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಈಗಲೇ ಮಿಸ್ ಕಾಲ್ ಕೊಟ್ಟು ಸುವಾರ್ಥ ಸೇವೆಯನ್ನು ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾಥ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಜೀವಿತವನ್ನು ನಿನ್ನ ಮುಂದೆ ತೆರೆದಿಟ್ಟಿದ್ದೇವೆ. ಎಲ್ಲಿ ನಾವು ತಪ್ಪಿದ್ದೇವೆಯೋ ಅದನ್ನು ತಿಳಿಯಪಡಿಸು. ನಾವು ನಿನಗೆ ವಿಧೇಯರಾಗಿ, ನಿನ್ನ ವಾಕ್ಯ ಭರಿತರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವ ಒಂದೊಂದು ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ಆತ್ಮದಲ್ಲಿಯೂ ಶರೀರದಲ್ಲಿಯೂ ಬಲದಿಂದಲೂ ಸಮಾಧಾನದಿಂದಲೂ ನಿನಗೆ ವಿಧೇಯರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನಿನ್ನ ಬಳಿ ಬಂದು ಬೇಡುವಂಥ ಕೃಪಾ ಅವಕಾಶ ಕೊಟ್ಟದಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಆಶೀರ್ವಾದವು ನಿಮ್ಮೊಂದಿಗಿರಲಿ.